ಇನ್ನೊಂದು ಟಾಕ್ ಇದೆ. ನೀವಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಹನುಮಂತ್ ಅವರಾಗಿರ್ಬೋದು, ಡಿ ಬಾಸ್ ಅವರ ಅಭಿಮಾನಿಗಳಾಗಿರೋದ್ರಿಂದ ಟಾಪ್ 3 ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಬಾಸ್ ಅಭಿಮಾನಿಗಳು ನಾವೆಲ್ಲ ಗೆಲ್ಸಿದೀವಿ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಟಾಪ್ 3 ಅಲ್ಲಿ ಬರ್ಸಿದೀವಿ ಅಂತ. ಇರ್ಲಿ ಸರ್, ಅದು ತೀರಾನ ಖುಷಿ ಇದೆ. ಹ್ಮ್. ನಾವು ಅಯ್ಯೋ ನಮ್ ಬಾಸ್ ಫ್ಯಾನ್ಸ್ ಗೆಲ್ಸವ್ರೆ ನಮ್ನ ಅಂದ್ರೆ ಅದಕ್ಕಿಂತ ಖುಷಿ ಬೇರೆನಿದೆ. ಏನ್ ತೊಂದ್ರೆ ಇಲ್ಲ. ಬಟ್ ಹನುಮಂತು ಡಿ ಬಾಸ್ ಫ್ಯಾನ್ ಅಲ್ಲ ಅನ್ಸುತ್ತೆ ಸರ್. ಅದು ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು. ನಾವು ಇನ್ಸ್ಟಾಗ್ರಾಮ್ ಸ್ವೈಪ್ ಮಾಡ್ಬೇಕಾದ್ರೆ ಸುಮಾರು ಒಂದಷ್ಟು ಬಂತು. ಸೊ ಹನುಮಂತು ಡಿ ಬಾಸ್ ಅಭಿಮಾನಿ ರಜತ್ ಅವ್ರು ಮೊದಲೇ ಹೇಳ್ಬೇಕಾಗಿಲ್ಲ, ನಿಮ್ಮ ರೆಸ್ಟೋರೆಂಟ್ ಏನೋ ಓಪನಿಂಗ್ ಎಲ್ಲ ದರ್ಶನ್ ಅವ್ರು ಬಂದಿದ್ರು. ತ್ರಿವಿಕ್ರಮ್ ಅವರು ಸಹ ಯಾವ್ದೋ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಇನ್ಸ್ಪಿರೇಷನ್ ಯಾರು ಅಂತಂದಾಗ ದರ್ಶನ್ ಅವರು. ಅವ್ರ ನಡೆದು ಬಂದಿರುವಂತ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಸೊ ಹಾಗಾಗಿ ಅವರೆಲ್ಲ ಮೇ ಬಿ ಮೇಮ್ಸ್ ಏನಾದ್ರು ಮಾಡಿದ್ರ ಅಂತ. ಇಲ್ಲಿ ಮಾಡ್ಲಿ ಸರ್, ಏನ್ ತೊಂದ್ರೆ ಇಲ್ಲ. ಏನ್ ನಮ್ ದೇವ್ರು ಭಕ್ತಾದಿಗಳು ಗೆಲ್ಸವ್ರೆ ಅಂದ್ರೆ ನಮ್ಗೆ ಅದರಿಂದ ಖುಷಿ ಏನೈತೆ. ಒಳ್ಳೇದೇ ಸರ್. ಓಕೆ. ಅಂಡ್ ಇನ್ನೊಂದೇನಂತಂದ್ರೆ, ನಿಮ್ಮ ಪ್ರಕಾರ ಯಾರು ತುಂಬಾ ಸ್ಟ್ರಾಟಜಿ ಮಾಡ್ತಿದ್ರು ದೊಡ್ಡ ಮನೆಯಲ್ಲಿ ಅಂತ? ಸರ್ ತ್ರಿವಿಕ್ರಮು, ಹಾ. ಮಂಜು, ಹಾ. ಹನುಮಂತು, ಹ್ಮ್. ನಾನು. ಹಾ. ಅದು ಬಿಟ್ರೆ ಯಾರಿಲ್ಲ ಸರ್. ಅಷ್ಟೇ. ಸ್ಟ್ರಾಟಜಿ ಅಂದ್ರೆ ಯಾವ ತರ ಅಂದ್ರೆ ಗೇಮು ಅಂತ ಬಂದಾಗ ಸ್ಟ್ರಾಟಜಿ ಮಾಡೋರು. ಆಮೇಲೆ ಇನ್ ಮಿಕ್ಕಿದನು ಅಷ್ಟೇ. ತ್ರಿವಿಕ್ರಮು ಖರಾಬ್ ಸ್ಟ್ರಾಟಜಿಕ್ ಕಿಂಗ್ ಅವನು. ಆದ್ರೆ ಎಲ್ಲೂ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಅವನದೈತು ಒಂದ್ ಪಾಡೆ ಸೈಲೆಂಟ್ ಆಗಿ ನೋಡೋನು, ಕೊಡ್ತೀನಿ ನಿನ್ ಕೆಲಸ ಸೈಲೆಂಟ್ ಆಗಿ ಕೊಡೋನು. ಆದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.